ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ ಅಮೃತಬಿಂದು, ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ ಮತ್ತು ಜ್ಯುವೆಲರಿ ಪಾರ್ಟ್ನರ್ ಸಿರಿ ವೈಭವ ಗೋಲ್ಡ್ ಪ್ಯಾಲೇಸ್. ಮೇಕಿಂಗ್ ಚಾರ್ಜಸ್ ಇಲ್ಲ, ಸ್ಟೋನ್ ಚಾರ್ಜಸ್ ಇಲ್ಲ, ವೇಸ್ಟೇಜ್ ಕೂಡ ಇಲ್ಲಿ 0% ಇಂದ 6% ವರೆಗೆ ಮಾತ್ರ. ಅಷ್ಟೇ ಅಲ್ಲದೆ ಇಲ್ಲಿ ನಿಮ್ಮ ಹಳೆಯ ಚಿನ್ನವನ್ನು ಈಗಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳಲಾಗುವುದು. ಖಂಡಿತವಾಗಿಯೂ ಒಮ್ಮೆ ಭೇಟಿ ಕೊಡಿ. ಸಿರಿ ವೈಭವ ಗೋಲ್ಡ್ ಪ್ಯಾಲೇಸ್, ನಿಮಿಷಾಂಬ ದೇವಸ್ಥಾನದ ಹತ್ತಿರ, ರಾಜರಾಜೇಶ್ವರಿ ನಗರ, ಬೆಂಗಳೂರು. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ಇತ್ತೀಚೆಗಷ್ಟೇ ಅದ್ಧೂರಿಯಾಗಿ ಮೈಸೂರಿನಲ್ಲಿ ನಡೆಸಲಾದಂತಹ ಮಹರ್ಷಿ ಧರ್ಮಯಾತ್ರೆ ಕಾರ್ಯಕ್ರಮದ ವಿಶೇಷ ದೃಶ್ಯಗಳನ್ನು. ಇತ್ತೀಚೆಗಷ್ಟೇ ಮೈಸೂರಿಗೆ ಗುರುಜಿಯವರು ತೆರಳಿದ್ರು. ಅಲ್ಲಿ ಶ್ರೀ ವಿಷ್ಣು ದಶಾವತಾರ ಮಹರ್ಷಿ ಧರ್ಮಯಾತ್ರೆಯನ್ನು ಬಹಳ ಅದ್ಧೂರಿಯಾಗಿ ನೆರವೇರಿಸಿದ್ರು. ಮೈಸೂರಿನ ವಿನೋಬ ರಸ್ತೆ ಕುಕ್ಕರಹಳ್ಳಿಯಲ್ಲಿ ಇರುವಂತಹ ಕರ್ನಾಟಕ ಕಲಾಮಂದಿರದಲ್ಲಿ ಶ್ರೀ ಮಹರ್ಷಿ ಧರ್ಮಯಾತ್ರೆ ವಿಶೇಷ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಲಾಗಿತ್ತು. ಅಪಾರ ಜನಸ್ತೋಮೆ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಆಗಮಿಸಿದ್ರು. ಹೆಣ್ಣು ಮಕ್ಕಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ವಿಶೇಷ ಅದ್ಧೂರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಮಹರ್ಷಿ ಧರ್ಮಯಾತ್ರೆ ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಮೊದಲಿಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಮೈಸೂರಿನಲ್ಲಿ ಇರುವಂತಹ ನಾಡ ದೇವತೆ ಶ್ರೀ ಚಾಮುಂಡೇಶ್ವರಿ ತಾಯಿಯ ಸನ್ನಿಧಾನಕ್ಕೆ ತೆರಳಿದ್ರು. ಅಲ್ಲಿ ಅಮ್ಮನವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಬನ್ನಿ, ಹಾಗಿದ್ರೆ ಆ ಸನ್ನಿಧಾನದ ದೃಶ್ಯಗಳನ್ನು ಮೊದಲಿಗೆ ನೋಡ್ಕೊಂಡು ಬರೋಣ. ಸಂಹಾರಕ್ಕಾಗಿ, ಜೀವಕೋಟಿಯ ಸಂರಕ್ಷಣೆಗಾಗಿ ಶ್ರೀ ವಿಷ್ಣು ದಶಾವತಾರ ಮಹರ್ಷಿ ಧರ್ಮಯಾತ್ರೆ ನಿಮ್ಮೂರಿನತ್ತ ನಮ್ಮ ಪಯಣ. ನೀಡು ಶಿವ, ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳು ಸಾಕಷ್ಟು ಕಾಡುಗಲ್ಲುಗಳನ್ನು ವಿಗ್ರಹಗಳನ್ನಾಗಿ ತಯಾರು ಮಾಡಿದ್ದಾರೆ. ಎಷ್ಟೋ ಜನ ಸಂಗೀತ ಪ್ರಭೆಗಳಾಗಿ ಇವತ್ತಿನ ದಿವಸ ರಾಜ್ಯ, ಹೊರ ರಾಜ್ಯ, ದೇಶ ವಿದೇಶಗಳಲ್ಲೂ ರಾರಾಜಿಸ್ತಾ ಇದ್ದಾರೆ. ಅಂತಹ ಸಂಗೀತ ಪ್ರಭೆಗಳನ್ನು ತಯಾರು ಮಾಡಿರ್ತಕ್ಕಂಥ ಆಸ್ಥಾನ ಅದು. ಅದೇ ಗದಗ ಕ್ಷೇತ್ರ. ಗದಗಿಗೆ ನಮ್ಮ ಮಹರ್ಷಿ ಧರ್ಮಯಾತ್ರೆ ಈ ಬಾರಿ ಪ್ರತಿಯೊಬ್ಬರ ಮನೆ ಮನೆಗೂ ಶ್ರೀ ವಿಷ್ಣು ದಶಾವತಾರ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲಂ. ಶ್ರೀ ವಿಷ್ಣು ದಶಾವತಾರ ಮಹರ್ಷಿ ಧರ್ಮಯಾತ್ರೆ ನಿಮ್ಮ ಗದಗ್ನಲ್ಲಿ. ಸ್ಥಳ ಸ್ವಾಮಿ ವಿವೇಕಾನಂದ ಸಭಾಂಗಣ, ಎಪಿಎಂಸಿ, ಗದಗ್. ಸಮಯ ಇಂದು ಬೆಳಗ್ಗೆ 10ರಿಂದ. ಬನ್ನಿ, ಭಾಗವಹಿಸಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗೌರೀರ್ಮಮಾಯ ಸಲಿಲಾನಕ್ಷತ್ರದ್ವಿಪದೀಂ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ರಮೇ ವ್ಯೋಮನ್. ತಾಯಿ ಚಾಮುಂಡೇಶ್ವರಿಯ ದರ್ಶನ. ಮೈಸೂರಿನಲ್ಲಿ ಇವತ್ತಿನ ದಿವಸ ನಡೀತಕ್ಕಂತಹ ಕಾರ್ಯಕ್ರಮಕ್ಕಾಗಿ ತಾಯಿ ಚಾಮುಂಡೇಶ್ವರಿ ಆಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಇವತ್ತು ನಡೆಸ್ತೀವಿ. ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಆಸ್ಥಾನದಲ್ಲಿ ಇವತ್ತು ನಾವಿಲ್ಲಿದ್ದೇವೆ. ಇವತ್ತು ಇಲ್ಲಿಂದ ಹೊರಟು ತಾಯಿ ಚಾಮುಂಡೇಶ್ವರಿ ಆಸ್ಥಾನಕ್ಕೆ ಹೋಗಿ ತಾಯಿಯ ದರ್ಶನ ಮಾಡಿ ಅಲ್ಲಿಂದ ನಂಜನಗೂಡಿಗೆ ಬಂದು ನಂಜುಂಡೇಶ್ವರನ ಆಸ್ಥಾನ. ನಂಜುಂಡೇಶ್ವರನ ಆಸ್ಥಾನದಲ್ಲಿ ಮಹತ್ತರವಾಗಿರ್ತಕ್ಕಂಥ ರುದ್ರನಿಗೆ ರುದ್ರಾಭಿಷೇಕ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ರುದ್ರಾಭಿಷೇಕ ಆದ ನಂತರ ಸಂಧ್ಯಾಕಾಲ ಸರಿಸುಮಾರು 5 ಗಂಟೆಗೆ ವೇದಿಕೆಗೆ ಬರ್ತಕ್ಕಂತಹದ್ದು. ಈಗಾಗಲೇ ಸಾಕಷ್ಟು ಜನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿತರಾಗಿದ್ದಾರೆ, ಬರೋರಿದ್ದಾರೆ, ಬರ್ತಾ ಇದ್ದಾರೆ. ಜೊತೆಗೆ ಅವರ ಪ್ರೀತಿ ವಿಶ್ವಾಸದ ನುಡಿಮುತ್ತುಗಳಿದೆಯಲ್ಲ, ಅಬ್ಬಾ ಅದು ಹೇಳ್ತಿರೋದು.
ಮೊದಲಾಗಿ ನಾನು ಜಿ ಕನ್ನಡಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಇಂಥ ಒಳ್ಳೆಯ ಗುರೂಜಿನಿಗೆ ನಮಗೆ ಕೊಟ್ಟಿರೋದಕ್ಕೆ ನಮಗೆ ತುಂಬ ಧನ್ಯವಾದಗಳು. ನಾನು 3 ವರ್ಷದಿಂದ ಟಿ ವಿಲಿ ನೋಡಿ ಆನಂದ ಪಡ್ತಾಯಿದ್ದೆ. ಗೊರವನಹಳ್ಳಿಲಿ ನೋಡಿ ನಾನು ತುಂಬ ಸಂತೋಷಪಟ್ಟೆ. ನಮ್ಮ ಮೈಸೂರಿಗೆ ಬರ್ತಾ ಇದ್ದಾರೆ ಅಂದರೆ ನಮಗೆ ತುಂಬ ಖುಷಿ ಆಗುತ್ತೆ. ಅವ್ರಿಗೆ ಕೋಟಿ ಕೋಟಿ ನಮಸ್ಕಾರ. ಎಷ್ಟೋ ಜನ ಆ ಪ್ರೀತಿ ವಿಶ್ವಾಸದಲ್ಲಿ ಇವತ್ತು ನಡೀತಕ್ಕಂಥ ಮಹರ್ಷಿ ಸಾಂತ್ವನ ಅಥವಾ ಶ್ರೀ ವಿಷ್ಣು ದಶಾವತಾರದ ಒಂದಷ್ಟು ವಿಷ್ಣುವಿನ ವಿಚಾರಗಳನ್ನು, ಜೊತೆಗೆ ವಿಷ್ಣು ವಿಚಾರ ಅಂದಾಗ ನೋಡಿ ಆನೆ ಸಹಿತ ಎದುರುಗಡೆ ನೋಡೋಂಗಾಯಿತು. ಈ ಆನೆ, ಈ ಆಸ್ಥಾನ ಹಿಂದಿನ ರಾಜ ಮಹಾರಾಜರ ಕಾಲದಲ್ಲಿ ಎಷ್ಟು ಅರ್ಥಗರ್ಭಿತವಾಗಿ ಕಟ್ಟಿರ್ತಕ್ಕಂಥ ಈ ಆಸ್ಥಾನ, ಇದೊಂದು ಅರಮನೆಯೇ ಸರಿ. ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸನಾತನ ಧರ್ಮದಲ್ಲಿ ಸಾಕಷ್ಟು ವಿಶೇಷವಾಗಿದೆ. ಈ ಆನೆಯನ್ನು ನೋಡಿದ್ರೆ ಎಷ್ಟು ಆನಂದವಾಗಿದೆ. ಆನೆಯ ಹಣೆಯ ಭಾಗದಲ್ಲಿ ವಿಘ್ನೇಶ್ವರನ ಕೆತ್ತನೆ. ಹೇಳಬೇಕಂದ್ರೆ ಆದಿಪೂಜಿತನು, ಅಗ್ರಗಣ್ಯನು, ಮಹಾಗಣಪನಾಗಿರ್ತಕ್ಕಂಥ ವಿನಾಯಕನ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ. ಪ್ರಥಮ ದ್ವಾರ ಇದು. ದ್ವಾರದ ಒಳಗೆ ಬಂದರೆ ಗಣಪನ ನಮಸ್ಕಾರ. ಗಣಪನಿಗೆ ನಮಸ್ಕಾರ ಮಾಡಿ ನಂತರ ವಿಶ್ರಾಂತಿ ಗೃಹ. ಆದರೆ ಇದು ವಿಶ್ರಾಂತಿ ಗೃಹ ಅನ್ನೋದಕ್ಕಿಂತ ಇದೊಂದು ವಿಶೇಷವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಅಂದರೂ ತಪ್ಪಾಗಲಾರದು. ಯಾಕೆಂದರೆ ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕಾದರೂ ಸಹಿತ ಈ ಆಸ್ಥಾನದಲ್ಲಿ ತುಂಬ ದೂರಾಭಾರದಿಂದ ಬಂದು ಇಲ್ಲಿ ನೆಲೆ ನಿಂತು ವಿಶೇಷವಾಗಿ ತಾಯಿಯ ದರ್ಶನಕ್ಕೆ ಹೊರಡುವಂತಹ ಪದ್ಧತಿ ಇದೆ. ಇಂದಿಗೂ ದೇಶ ವಿದೇಶಗಳಿಂದ ಸಾಕಷ್ಟು ಜನ ಗಣ್ಯರು, ಅಗ್ರಗಣ್ಯರು ಹಾಗೂ ಸಾಕಷ್ಟು ಜನ ಪಂಡಿತರು ಇಂತಹವರು ಈ ಆಸ್ಥಾನಕ್ಕೆ ಬಂದು ಇಲ್ಲಿ ನೆಲೆ ನಿಂತು ತಾಯಿಯ ದರ್ಶನಕ್ಕೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ತಾಯಿಯ ದರ್ಶನ ಮಾಡುವಂತಹದ್ದು ಇಂದಿಗೂ ಇಲ್ಲಿ ಪದ್ಧತಿ ಇದೆ. ಅಂದರೆ ರಾಜರ ಕುಟುಂಬ ಆಗಿರಬಹುದು ಅಥವಾ ರಾಜ್ಯರ ಆಸ್ಥಾನಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿರಬಹುದು, ಯಾರೊಬ್ಬರಾದರೂ ಇಲ್ಲಿಗೆ ಬಂದು ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ತಾಯಿಯ ದರ್ಶನಕ್ಕೆ, ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕೆ ಬೆಳಗಿನ 5:30 ಆ ಮುಹೂರ್ತಕ್ಕೆ ಎಲ್ಲರೂ ಹೊರಡ್ತಾರೆ. ನಾವು ಸಹಿತ ಇವತ್ತು ತಾಯಿ ಚಾಮುಂಡೇಶ್ವರಿಯ ದರ್ಶನ ಮಾಡಿ, ಜೊತೆಗೆ ಜ್ವಾಲಾಮುಖಿ, ವಿಶೇಷವಾಗಿರ್ತಕ್ಕಂಥ ಉತ್ತನಹಳ್ಳಿಯ ತ್ರಿಪುರ ಸುಂದರಿ ಆ ತಾಯಿಯ ದರ್ಶನವನ್ನು ಮಾಡಿ ನಂಜುಂಡೇಶ್ವರನ ದರ್ಶನ ಮಾಡೋಣ. ಇನ್ನು ಸಮಯ ತುಂಬ ಕಡಿಮೆ ಇದೆ. ಯಾಕೆಂದರೆ ಟೈಮ್ ಆಗ್ತಾ ಇದ್ದಂಗೆಲ್ಲ ಒಂದು ಆತುರ, ಒಂದು ಆನಂದ. ಆ ಆನಂದ ಇದೆಯಲ್ಲ ಅದು ಹೇಳ್ತೀರ್ದು. ಯಾಕೆಂದರೆ ಮೈಸೂರು, ಹುಣಸೂರು, ರಾಮನಗರ, ಮದ್ದೂರು, ಬೆಂಗಳೂರು, ಜೊತೆಗೆ ರಾಜ್ಯದ ನಾನಾ ಮೂಲೆಗಳಿಂದ ಭಕ್ತಸಾಗರ ನನ್ನ ಕಾರ್ಯಕ್ರಮಕ್ಕೆ ಆಗಮಿಸುತ್ತೆ. ಅದು ನಾನು ಹೇಳ್ಕೋಬೇಕಾದಿಲ್ಲ, ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಸಂಜೆ ಎಷ್ಟು ಜನ, ಹೇಗೆ, ಅವರ ಮನಸ್ಥಿತಿ ಎಲ್ಲೆಲ್ಲಿಂದ ಬಂದಿದ್ದಾರೆ ಅದೆಲ್ಲ ಸಂಜೆ ನಾವು ನಮ್ಮ ಆನಂದ್ ಗುರೂಜಿ ಬರ್ತಾರಂತ ನಮ್ಗೆ ತುಂಬ ಖುಷಿಯಾಗಿ ಕಲಾಮಂಜರಿಕ್ಕೆ ಬಂದೀವಿ. ನಾವು ಎಲ್ಲಿಗೆ ಬಂದು ಪ್ರೋಗ್ರಾಮ್ ಇಟ್ಟರು ನಾವು ನಮ್ಮ ಕಷ್ಟ ಐತೆ ಅವ್ರ ಹತ್ರಕ್ಕೆ ಹೋದ್ರೆ ನಮ್ಗೆ ಆಶೀರ್ವಾದ ಸಿಕ್ಕುತ್ತೆ ಅಂತ ನಾವು ಎಲ್ಲಿ ಮಂಡ್ಯಕ್ಕೆಲ್ಲ ಹೋಗಿವಿ. ಗೊರಗಾನಹಳ್ಳಿ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಹೋಗಿವಿ. ನಮ್ಗೆ ತುಂಬ ಒಳ್ಳೆಯದಾಗೈತೆ. ಇವಾಗ ಇಲ್ಲಿಗೆ ಬಂದೀವಿ. ನಮಗೂ ಯಾವ ಆಶೀರ್ವಾದ ಸಿಕ್ಕಲಿ ಅಂತ ಕೇಳ್ಕೊತೀವಿ.
ಓಂ ಶ್ರೀ ಗುರುಭ್ಯೋ ನಮಃ. ಆನಂದ ಗುರುಜಿಗೆ ಶಿರಸ ನಮಾಮಿ. ಗುರುಜಿ ಅಂದರೆ ನಮಗೆ ದಿನ ಬೆಳಗಾಯಿತು ಅಂದರೆ ಗುರುಜಿ ಬಂದ್ರೇ ದಿನಚರಿ ಚೆನ್ನಾಗಾಗೋದು. ಅವತ್ತು ನೋಡಿಲ್ಲ ಅಂದರೆ ನಮಗೆ ಏನೋ ಮಿಸ್ ಆದಂಗೆ ಅವತ್ತೆಲ್ಲ. ರಾಶಿ ಫಲ ಮತ್ತು ಮೊದಲನೇ ಸಾರಿ ಟಿಪ್ಸ್ ಕೊಡೋವಂಥದ್ದು, ಕಡೆಯಲ್ಲಿ ಕೊಡೋವಂಥ ಟಿಪ್ಸ್ಗಳು ನಮಗೆ ತುಂಬ ಉಪಯೋಗವಾಗ್ತದೆ. ಮತ್ತು ಪೂಜೆ ಪುನಸ್ಕಾರಗಳು ಹೇಳ್ಕೊಡೋವಂಥದ್ದು ನಮಗೆ ಉಪಯುಕ್ತವಾಗ್ತದೆ. ಎಲ್ಲ ಊರಿಂದ ಹೋಗಿ ಪ್ರೋಗ್ರಾಮ್ ಮಾಡ್ತಾ ಇರೋದನ್ನ ಗುರುಜಿ ನೋಡಿ ನಮ್ಮೂರಿಗೆ ಬಂದಿಲ್ವಲ್ಲ ಅಂತ ನಮಗೆ ತುಂಬ ಬೇಜಾರಾಗ್ತಿತ್ತು. ಮತ್ತು ಅಲ್ಲೆಲ್ಲ ಅಷ್ಟು ದೂರ ಹೋಗಿ ನಮಗೆ ನೋಡೋಕ್ಕೆ ಪ್ರೋಗ್ರಾಮ್ ನೋಡೋಕ್ಕಾಗಲಿ, ಗುರುಗಳನ್ನ ಸ್ಪರ್ಶ ಮಾಡೋದಾಗಲಿ, ಪಾದ ನಮನ ಮಾಡೋದಕ್ಕಾಗಲಿ ನಮ್ಗೆ ಅವಕಾಶ ಸಿಗ್ತಾ ಇಲ್ವಲ್ಲ ಅಂತ ತುಂಬ ದಿನದಿಂದ ಅನಿಸಿಕೆ ಇತ್ತು. ಅದು ಈ ದಿನ ನಮಗೆ ಪೂರೈಕೆ ಆಗಿದೆ. ತುಂಬ ಧನ್ಯವಾದಗಳು. चतुर्भुजें चंद्रकलावतंसे कुचोन्नते कुंकुमरागशोणे पुण्ड्रेक्षुपाशाङ्कुशपुष्पबाणहस्ते नमस्ते नमस्ते जगदेकमातः. ह्रीं कारासनगर्भितां नलसिकां सौं क्लीं कलां बिभ्रतीं सवर्णां वरदारणीं च वर्षदां धौतां च नेत्रोज्ज्वलां वन्दे पृष्ठकपाशमङ्कुशधरां सृग्भूषितामुज्ज्वलां त्वां गौरीन्द्रपरां परात्परकलां श्रीचक्रसञ्चारिणीं भगवती श्रीराजराजेश्वरी. ಹಲೋ, ಗುರುಜಿಯವರಿಗೆ ನಮಸ್ಸುತ್ತಾ. ಅವ್ರ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಬರ್ತಾಯಿದೆ. ರಾಶಿಫಲ ನಾವು ಡೈಲಿ ತಪ್ಪದೇ ವೀಕ್ಷಿಸ್ತಾ ಇರ್ತೀವಿ. ಅವ್ರದ್ದು ರಾಶಿಫಲ, ನಮ್ಮದು ಅವ್ರದ್ದು ಹೇಳೋ ಸಾಂತ್ವನ ಎಲ್ಲ ಕಾರ್ಯಕ್ರಮನೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಅವ್ರು ನೋಡದೆ ನಾವೇನು ಕೆಲಸನೂ ಮಾಡಲ್ಲ. 8 ಗಂಟೆಯಿಂದ 9:30ವರೆಗೂ ಅವ್ರ ಪ್ರೋಗ್ರಾಮ್ ನೋಡ್ತಾನೆ ಇರ್ತೀವಿ. ಆಮೇಲೆ ಅವರೆಲ್ಲ ಅನುಷ್ಠಾನಗಳಾಗಲಿ ನೊಂದವರಿಗೆ ಎಲ್ಲ ಸಾಂತ್ವನ ಹೇಳೋದು ಪ್ರತಿಯೊಂದೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಶ್ರೀ ವಿಷ್ಣು ದಶಾವತಾರನೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಅವ್ರದ್ದು ಎಲ್ಲ ಕ್ಷೇತ್ರಗಳು, ಹಾಸನಾಂಬೆದು ಪ್ರತಿಯೊಂದು ಪ್ರೋಗ್ರಾಮು ತುಂಬ ಚೆನ್ನಾಗಿ ಬರ್ತಾಯಿದೆ. ಅವರಂದ್ರೆ ತುಂಬಾ ಇಷ್ಟ ನಮಗೆ, ಆನಂದ್ ಗುರೂಜಿ ಅಂದರೆ. ಅವ್ರ ಪ್ರೋಗ್ರಾಮ್ ನಾವು ಯಾವತ್ತೂ ತಪ್ಪದೇ ವೀಕ್ಷಿಸ್ತಾ ಇರ್ತೀವಿ. ಬೆಳಗ್ಗೆ 8 ಗಂಟೆಗೆ ಹಾಕಿದ್ರೆ 9:30ವರೆಗೂ. ಮತ್ತು ದೀಪಾವಳಿ ಹಬ್ಬದ ಪ್ರೋಗ್ರಾಮ್ ಎಲ್ಲ ತುಂಬ ಆನಂದ ದೀಪ, ಆನಂದ ಮಹರ್ಷಿ, ಆನಂದ ಧರ್ಮಯಾತ್ರೆದು ಮಹರ್ಷಿ ವಾಣಿದೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ ಸರ್. ओम श्री गुरुभ्यो नमः. गुरुवे सर्वलोकनां विषजे भगरेणां निधिये सर्वविद्यानां श्री गुರು ಕೃಷ್ಣಮೂರ್ತಿಯೇ ನಮಃ. ಸ್ವಾಮಿ, ತಮ್ಮ ದರ್ಶನಕ್ಕಾಗಿ ನಾನು ಹಲವಾರು ಬಾರಿ ಕಾದಿದ್ದೆ, ಆದರೂ ಸಾಧ್ಯವಾಗಲಿಲ್ಲ. ಮತ್ತು ಮೈಸೂರಿಗೆ ಫಸ್ಟ್ ಒಂದು ವರ್ಷ ಬಂದಿದ್ದಾಗ ನಿಮ್ಮನ್ನು ಸ್ಪರ್ಶ ಮಾಡಲು ಸಾಧ್ಯವಾಗದೆ ನಾನು ಈ ದಿನ ಇಲ್ಲಿಗೆ ಬಂದಿದ್ದೇನೆ. ನಮ್ಮ ಕಾರ್ಯಕ್ರಮ ಇದೆ ಎಂದು ನಾನು ಬೆಳಗ್ಗೆಯಿಂದ ಪ್ರಯತ್ನಪಟ್ಟು ಸುಮಾರು 2.5 ಗಂಟೆ ಕಾಲದಿಂದ ಕಾದಿರುತ್ತೇನೆ. ದಯವಿಟ್ಟು ನಿಮ್ಮ ದರ್ಶನವಾದ್ದರಿಂದ ನಮ್ಮ ಪಾಪವೆಲ್ಲ ಪರಿಹಾರವಾಗುತ್ತೆ ನಂಬುತ್ತೇನೆ. ಇತಿ ತಮ್ಮ ಜೀವಿ ಶ್ರೀ ಶಿವನಾಗಪ್ಪಾಚಾರ್ ತಟ್ಟೇಕೆರೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯ ಸಾನ್ನಿಧ್ಯ ಬಂದಾಯಿತು. ಎಷ್ಟು ಸುಂದರವಾಗಿರ್ತಕ್ಕಂಥ ಪರಿಸರ. ಈ ಸುಂದರವಾದಂಥ ಪ್ರಕೃತಿನಲ್ಲಿ
ಪರಿಕ್ರಮಿಸ್ತಕ್ಕಂಥದ್ದೇ ಬಹಳ ವಿಶೇಷ. ಹಾಗಾಗಿ ಬೆಟ್ಟ ಹತ್ತುವಾಗ ಇದರ ಆನಂದವೇ ಬೇರೆ. ಏನೇ ಆದರೂ ತಾಯಿ ಆಸ್ಥಾನದಲ್ಲಿ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ತದನಂತರ ಫಸ್ಟು ದೇವಿಯ ದರ್ಶನ, ನಂತರ ನಂಜುಂಡೇಶ್ವರನ ದರ್ಶನ ಎರಡೂ ಸಹಿತ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಭಗವತಿಯ ಪ್ರಾರ್ಥನಾ ಎಲ್ಲವೂ ಸಹಿತ ಭಗವತಿಯ ಪ್ರಾರ್ಥನೆ ಎಲ್ಲವೂ ಸಹಿತ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಂಬಾ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಗೆ ಗುರುಜಿಗಳ ಕಾರ್ಯಕ್ರಮ ಅಂದರೆ ತುಂಬ ಇಷ್ಟ. ನಾವೆಲ್ಲ ಪ್ರೋಗ್ರಾಮ್ನೂ ನೋಡ್ತೀವಿ ಮತ್ತು ಅವ್ರು ಹೇಳೋ ಅನುಷ್ಠಾನಗಳನ್ನೆಲ್ಲ ಮಾಡ್ತೀವಿ. ಅವ್ರು ಹೇಳೋದೆಲ್ಲ ನಮಗೆ ತುಂಬ ಇಷ್ಟ ಆಗುತ್ತೆ. ಒಂದೊಂದು ಪ್ರೋಗ್ರಾಮ್ನು ಒಂದು ತಪ್ಪಿಸದೆ ಮಿಸ್ ಮಾಡದೆ ನೋಡ್ತೀವಿ. ಮತ್ತು ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ಒಂದು 2 ಕಣ್ಗಳನ್ನೂ ಒಂದು ಯೋಧರಿಗೆ ಮತ್ತು ಇನ್ನೊಂದು ರೈತರಿಗೋಸ್ಕರ ಇಡ್ತೀವಿ ಅಂತ. ನಮಗೂ ಅದೇ ಥರ ಇದಾಗಿ ನಮ್ಮ ಮನೇಲಿರೋರೆಲ್ಲ ನಾವು ದಾನ ಮಾಡಬೇಕು ಅಂತ ನಮಗೆ ತುಂಬ ಖುಷಿ ಆಗ್ತಿದೆ. ಗುರುಜಿಗಳಿಗೆ ದೇವರು ಆಯುಷ್ಯು ಆರೋಗ್ಯ ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ ಬಡಗಲಿ ಅಂತ ನಾವು ಬೇಡ್ಕೊಳ್ತೀವಿ. नंदिनी नंदित मेदिनी विश्व विनोदिनी नंदनुते गिरिवर विंध्य शिरोधिनी वासिनी विष्णु विलासिनी जिष्णुनुते भगवती हेशिति कंठ कुटुंबिनी भूरि कुटुंबिनी भूरि कृते जय जय हे महिषासुरमर्दिनी रम्यकपर्दिनी शैलसुते. ಜೀ ಕನ್ನಡದ ತುಂಬ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರ್ತಾಯಿದೆ. ಅವರು ಕೊಡುವಂಥ ಸಮಸ್ಯೆಗೆ ಪರಿಹಾರ ತುಂಬಾ ಅದ್ಭುತವಾಗಿದೆ. ಶ್ರೀ ವಿಷ್ಣು ದಶಾವತಾರ ಬರ್ತಾಯಿದೆ. ಪುರಾಣದಲ್ಲಿ ಕೇಳಿದ್ವಿ, ಆದರೆ ನಿಜವಾದಂಥ ಕಾರ್ಯಕ್ರಮನ ಮಹರ್ಷಿ ಗುರೂಜಿ ಆನಂದ್ ಗುರೂಜಿಯವರು ತುಂಬಾ ಚೆನ್ನಾಗಿ ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ. ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾರೆ. ಈಗ ನಮ್ಮ ಮೈಸೂರಿನಲ್ಲಿ ಮಾಡ್ತಾಯಿದ್ದಾರೆ, ತುಂಬ ಅದ್ಭುತವಾಗಿ ಮಾಡ್ತಾಯಿದ್ದಾರೆ. ಜನಸ್ತೋಮ ತುಂಬ ಚೆನ್ನಾಗಿದೆ, ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ. ಜೀ ಕನ್ನಡಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಇಂಥ ಕಾರ್ಯಕ್ರಮದ ಹೆಚ್ಚು ಬರಲಿ ಅಂತ ಜೀ ಕನ್ನಡದವ್ರಿಗೆ ಕೇಳ್ಕೊತಾ ಇದ್ದೀವಿ. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಾತವೇದಸೇ ಸರ್ವಾಮಸೋಮರಾಧೀತೋ ನಿದಃ ದಿವೇದಃ ಸನಃಪರ್ಷದದ್ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕನ್ಮಫಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ತಾಯಿ ಭಗವತಿಯನ್ನು ಪ್ರಾರ್ಥನೆ ಮಾಡಲಿಕ್ಕೋಸ್ಕರ ಇವತ್ತು ನಡೀತಕ್ಕಂಥ ಸಂಧ್ಯಾ ಕಾರ್ಯಕ್ರಮ ಮೈಸೂರಿನಲ್ಲಿ ಮಹರ್ಷಿ ಸಾಂತ್ವನ ಜೊತೆಗೆ ಶ್ರೀ ವಿಷ್ಣು ದಶಾವತಾರದ ಒಂದಷ್ಟು ವಿಚಾರಗಳನ್ನು ಇಲ್ಲಿ ಹಂಚಬೇಕು, ಎಲ್ಲರೊಂದಿಗೆ ಮಾತಾಡಬೇಕು, ಎಲ್ಲರ ಸಮಸ್ಯೆಗಳಿಗೂ ಒಂದು ಕಷ್ಟಕ್ಕೆ ಅದಕ್ಕೊಂದು ಸೂಕ್ತವಾದ ಪರಿಹಾರವನ್ನು ಹುಡುಕಬೇಕು ಎಂಬತಕ್ಕಂಥ ಮಹದಾಸೆ ನಮ್ಮದು. ಲೋಕ ಕಲ್ಯಾಣಾರ್ಥವಾಗಿ, ರೈತರಿಗಾಗಿ, ಯೋಧರಿಗಾಗಿ ನನ್ನ ನಿರಂತರವಾದಂತಹ ಈ ಮಹಾಸಂಕಲ್ಪದಲ್ಲಿ ಇವತ್ತಿನ ದಿವಸ ವಿಪ್ರವೃಂದ ಸಹಿತ ನನ್ನೊಂದಿಗಿದೆ. ಜಿಲ್ಲಾ ವಿಪ್ರವೃಂದ ಅಂದರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮೈಸೂರು ನಗರ ಮತ್ತು ಜಿಲ್ಲಾ ಬ್ರಾಹ್ಮಣ ಸಂಘದ ವತಿಯಿಂದ ಬೃಹತ್ ಬ್ರಾಹ್ಮಣ ಸಮಾವೇಶ ನಡೀತಾ ಇದೆ. ಬ್ರಾಹ್ಮಣ ಭೋಜನ ಪ್ರಿಯ ಅಂದು, ಬ್ರಾಹ್ಮಣ ಬಹುಜನ ಪ್ರಿಯ ಇಂದು.
ಎಲ್ಲರೂ ಅರ್ಥ ಮಾಡ್ಕೋಬೇಕಾದಂಥ ವಿಚಾರ. ಇವತ್ತಿನ ದಿವಸ ಲೋಕ ಕಲ್ಯಾಣಾರ್ಥವಾಗಿ ಯಜ್ಞ ಯಾಗಾದಿಗಳನ್ನು ನಿತ್ಯೋತ್ಸವವಾಗಿ ಲೋಕ ಕಲ್ಯಾಣಾರ್ಥವಾಗಿ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಒಳಿತಾಗಲಿ ಎಂಬತಕ್ಕಂಥ ಒಂದು ಮಹಾ ಸಂದೇಶವನ್ನು ಭಗವಂತನ ಸಾನ್ನಿಧ್ಯದಲ್ಲಿ ನಿತ್ಯಾರ್ಚನೆಯಾಗಿ ಅಲ್ಲಿ ಮಾಡ್ತಿರ್ತಕ್ಕಂಥದ್ದು ಬ್ರಾಹ್ಮಣ ಸಮುದಾಯ ಇದೆ. ಅಂತಹ ಬ್ರಾಹ್ಮಣ ಸಮುದಾಯದಿಂದ ಇವತ್ತು ಲೋಕ ಕಲ್ಯಾಣಾರ್ಥವಾಗಿ ಒಂದು ಸಂಕಲ್ಪ ಆಗಬೇಕು. ಜೊತೆಗೆ ಒಂದು ಬೃಹತ್ ಮಟ್ಟದ ಒಂದು ಬ್ರಾಹ್ಮಣ ಸಮಾವೇಶವನ್ನು ಸಹಿತ ಆಯೋಜನೆ ಮಾಡಿದ್ದಾರೆ. ಡಿಸೆಂಬರ್ 15-16ರಂದು ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ, ಮೈಸೂರು ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ, ಅದು ಶ್ರೀಗಳ ಸಾನ್ನಿಧ್ಯದಲ್ಲಿ ನಡೆಸುವಂಥ ಈ ಮಹತ್ ಕಾರ್ಯ ಇದು ಲೋಕ ಕಲ್ಯಾಣಾರ್ಥವಾಗಿ. ಜೊತೆಗೆ ಸರ್ವರಿಗೂ ಆದರದ ಸ್ವಾಗತವನ್ನು ಕೋರ್ತಾ ಬೃಹತ್ ಬ್ರಾಹ್ಮಣ ಸಮಾವೇಶ, ಅದಕ್ಕಾಗಿ ಜಿಲ್ಲಾ ಅಧ್ಯಕ್ಷರು ಬಂದಿದ್ದಾರೆ ಹಾಗೂ ಸಾಕಷ್ಟು ಜನ ತಾಯಂದರು ಬಂದಿದ್ದಾರೆ. ಒಟ್ಟು ಎಲ್ಲರೂ ಸೇರಿ ಭಗವತಿಯನ್ನು ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ. ಲೋಕ ಕಲ್ಯಾಣಾರ್ಥವಾಗಿ ಹಾಕುವ ಪ್ರತಿಯೊಂದು ಹೆಜ್ಜೆಯೂ ಇದು ಲೋಕದ ಹಿತಕ್ಕಾಗಿಯೇ, ಭಗವತಿಯ ಪ್ರಾರ್ಥನೆಗಾಗಿಯೇ, ಆ ಪ್ರಾರ್ಥನೆಯಿಂದ ಸಮಸ್ತರ ಒಳಿತಿಗಾಗಿ, ಲೋಕ ಉದ್ಧಾರಕ್ಕಾಗಿ. ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಿಳಿಸ್ತಾ ಇವತ್ತು ಸಂಜೆಯ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸೋಣ ಬನ್ನಿ. ಅಂಬಾ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಆನಂದ ಗುರೂಜಿಯವ್ರಿಗೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳು. ನಮ್ಮ ಊರು ನಂಜನಗೂಡು. ನಿಮ್ಮ ಪ್ರೋಗ್ರಾಮ್ ತಪ್ಪದೆ ನೋಡ್ತೀವಿ. GTVಯಲ್ಲಿ ಬರೋ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ನಡೀತದೆ. ಎಲ್ಲನೂ ತಪ್ಪದೆ ನೋಡ್ತೀವಿ. ಮಹಾದೇವಿ, ನಾಗಿಣಿ, ದಸಾವತಾರ ಪ್ರೋಗ್ರಾಮ್ಗಳೆಲ್ಲ ಚೆನ್ನಾಗಿ ನೋಡ್ತೀವಿ. ಚೆನ್ನಾಗಿ ಗೊತ್ತಾದ ಅಂದ್ರೆ ನಮ್ಗೆ ನಿಮ್ಮ ಆಶೀರ್ವಾದ ಇರಬೇಕು. ನಿಮ್ಗೆ ದೇವರು 1000 ವರ್ಷ ಆಯುಷ್ಯ ಕೊಡಲಿ. ನಮ್ಮೆಲ್ರಿಗೂ ನಿಮ್ಮಿಂದ ಸಹಾಯ ಆಗಲಿ. ಓಂ ಜಾತವೇದಸೇ ಸರ್ವಾಮಸೋಮಂ ರಾತಿತೋ ನಿದಹಾತಿ ವೇದಾಃ ಸನಪರ್ಷದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿ. ಭಗವತಿಯ ಪ್ರಾರ್ಥನೆ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಅಸುರರ ಸಂಹಾರ ಆಗಬೇಕು, ಧರ್ಮ ರಕ್ಷಣೆ ಆಗಬೇಕು. ಧರ್ಮ ರಕ್ಷಣೆಗಾಗಿ ಶ್ರೀ ವಿಷ್ಣು ದಶಾವತಾರದ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ವಿಚಾರಗಳನ್ನು ಇಂದು ಸಂಜೆ ವಿಶೇಷವಾಗಿ ಮೈಸೂರಿನ ಕಲಾಮಂದಿರದಲ್ಲಿ ವಿಶೇಷವಾದ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ಸಕಲರು ಆಹ್ವಾನಿತರೆ. ಎಲ್ಲರೂ ಕಾರ್ಯಕ್ರಮಕ್ಕೆ ಈಗಾಗಲೇ ಸಾಕಷ್ಟು ಜನ ಸೇರ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೂ ಮುನ್ನ ತಾಯಿಯ ಸಾನ್ನಿಧ್ಯದಲ್ಲಿ ದೇವಿಯ ವಿಶೇಷವಾಗಿರ್ತಕ್ಕಂಥ ಅರ್ಚನೆ ಸಂಕಲ್ಪವನ್ನು ಮಾಡಿಸಿ ಭಗವತಿ ಆಶೀರ್ವಾದವನ್ನು ಪಡೆಯಲಿಕ್ಕಾಗಿ ನಾವಿಲ್ಲಿ ಬಂದಿದ್ದೇವೆ. ದೇವಾಲಯದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಡಾಕ್ಟರ್ ಶಶಿಶೇಖರ ದೀಕ್ಷಿತ್ರವರು ನಮ್ಮೊಂದಿಗಿದ್ದಾರೆ. ಜೊತೆಗೆ ಅವರು ಸಹಿತ ಒಂದು ತಾಯಿಯ ಬಳಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಒಂದು ಸಂಕಲ್ಪವನ್ನು ಮಾಡಿಸ್ತಿದ್ದೇನೆ, ವಿಶೇಷವಾದ ಸಂಕಲ್ಪ ಆಗಲಿ, ಧರ್ಮ ಉಳಿಬೇಕಾಗಿದೆ, ಧರ್ಮಕ್ಕಾಗಿ ಹೋರಾಡಬೇಕಾಗಿದೆ, ಧರ್ಮದ ನಿಲುವಿಗಾಗಿ ಸದಾ ನಾವು ಸಹಿತ ಪಣದೊಟ್ಟು ನಿಂತಿದ್ದೇವೆ. ಹಾಗೆ ನಮ್ಮ ದೇವಾಲಯದ ಆಡಳಿತ ಮಂಡಳಿ ಸಹಿತ ಅಷ್ಟೇ ವಿಶೇಷವಾಗಿ ಧರ್ಮದ ಕೆಲಸಗಳಲ್ಲಿ ನಾವು ಮುಂದಿದ್ದೀವಿ ಅಂತ ಹೇಳ್ತಿದ್ದಾರೆ. ಅದೇ ಬಹಳ ಸಂತೋಷ. ಯಾಕೆಂದರೆ ಧರ್ಮದ ಉಳಿವಿಕೆ ಇವತ್ತು ಬೇಕಾಗಿದೆ, ಗೋ ಸಂರಕ್ಷಣೆ ಇವತ್ತು ಆಗಬೇಕಾಗಿದೆ. ಧರ್ಮ ಎಂಬತಕ್ಕಂಥದ್ದನ್ನು ನಿರಂತರವಾಗಿ ರಾಜಿಸ್ತಕೊಂಡು ಹೋಗ್ತಿರ್ತಕ್ಕಂಥ ಈ ಒಂದು ಕ್ಷೇತ್ರಗಳು, ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಸಾನ್ನಿಧ್ಯದಲ್ಲಿ ದೇವಿಯ ಪ್ರಾರ್ಥನೆ ಬಹಳ ಮುಖ್ಯ. ಎಲ್ಲರೂ ತಾಯಿನ ಪ್ರಾರ್ಥನೆ ಮಾಡಿ. ಓಂ ಶ್ರೀಂ ಧುಂ ದುರ್ಗಾಯೇ ನಮಃ. ತಾಯಿ ಚಾಮುಂಡೇಶ್ವರಿಯ ದರ್ಶನ ಮಾಡೋಣ ಬನ್ನಿ. ಅಂಬಾ ಗಣಾನಾಂತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪವಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತಮಸ್ಸೇದಸಾದನಂ. ಓಂ ಸಿದ್ಧಿವಿನಾಯಕಾಯ ನಮಃ. ಓಂ ಶ್ರೀಂ ದ್ವಾರವಿನಾಯಕಾಯ ನಮಃ. ಯಾವುದೇ ಕ್ಷೇತ್ರಕ್ಕೆ ಹೋದರೂ ಆದಿಪೂಜಿತನು ಅಗ್ರಗಣ್ಯನೂ ಆದಂತಹ ಗಣಪನ ಅನುಷ್ಠಾನ ಬಹಳ ವಿಶೇಷ. ಅಂತಹ ಗಣಪನ ಅನುಷ್ಠಾನವನ್ನು ಮೈಸೂರಿನ ತಾಯಿ ಚಾಮುಂಡೇಶ್ವರಿ ಆಸ್ಥಾನಕ್ಕೆ ಬಂದಾಗ ಪ್ರಥಮ ದ್ವಾರದಲ್ಲೇ ಸಹಿತ ಗಣಪನ ದರ್ಶನ ಮಾಡಿ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಪುಷ್ಪ ಪ್ರಸಾದದೊಂದಿಗೆ ಒಳಗೆ ನಡೀತಕ್ಕಂಥದ್ದು ಇಲ್ಲಿನ ಪದ್ಧತಿ. ಭಗವಂತ ವಿನಾಯಕನ ಪ್ರಸಾದ ಪ್ರಥಮದಲ್ಲೇ ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಶ್ವೇತವರ್ಣದ ಪುಷ್ಪ ಇದು ಸ್ಫಟಿಕ ಪುಷ್ಪ, ಅದರೊಂದಿಗೆ ಒಂದು ಕೆಂಪು ಸೂರ್ಯ, ಶ್ವೇತ ಶುಕ್ರ ಮತ್ತು ಸೂರ್ಯ ಮುಖದಲ್ಲೂ ಮನಸ್ಸಿನಲ್ಲೂ ಆನಂದವನ್ನು ಕೊಟ್ಟು ನಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಈ ಶ್ವೇತ ಮತ್ತು ಕೆಂಪು ವರ್ಣ ಅಂದರೆ ಈ ಶ್ವೇತ ಮತ್ತು ರಕ್ತವರ್ಣ ಎರಡೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಬನ್ನಿ ತಾಯಿಯ ದರ್ಶನ ಮಾಡೋಣ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ.
ಚಾನಲ್ನಿಂದ ಬರುವ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅದರಲ್ಲೂ ಮಹರ್ಷಿ ವಾಹಿನಿ ತಪ್ಪದೇ ನೋಡ್ತೀವಿ. ಅದು ಗುರುಜಿ ಎಲ್ಲ ಹೇಳೋ ಅನುಷ್ಠಾನಗಳನ್ನೆಲ್ಲ ಮಾಡ್ತೀವಿ. ಒಂದೊಂದು ಸರಿ ಟೈಮ್ಸ್ ಆಗಲ್ಲ, ಆದರೆ ಕರೆಂಟ್ ಹೋಗುತ್ತೆ, ಆದರೂ ಬೇಜಾರಿಂದ ನಾವು ಆಗುತ್ತೆ ಮನಸ್ಸಿಗೆ. ಆದರೆ ಗುರುಜಿಯವ್ರದ್ದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರುತ್ತೆ. ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋಧಿ. ಓಂ ಹರಿಂ ಕರಾಸರಗರ್ಭಿತಾಂ ನಲಸಿಕಾಂ ಸೋಂ ಕ್ಲೀಂ ಕಲಾಂ ಬಿಪ್ರದೀಂ ಸವರ್ಣಾಂ ವರದಾಣೀಂ ಚ ವರ್ಷದಾಂ ದೌತಾಂ ತನೇತ್ರೋಜ್ವಲಾಂ ವಂದೇ ಪುಸ್ತಕವಾಸಮಂಕುಶಿಧರಾಂ ಸರ್ಘೋಷಿತಾಮುಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ಪರಕಲಾಂ ಶ್ರೀಚಕ್ರ ಸಂಚಾರಿಣೀಂ ಜಾತವೇದಸೇ ಸರ್ವಾಮಸೋ ಮರಾದಿಯತೋ ನಿದಹಾದಿ ವೇದಾಃ ಸನಃಪರ್ಷದ್ ದುರ್ಗಾಣಿ ವಿಶ್ವಾನಾವೇ ವಸಿಂಧುಂ ದುರಿತಾತ್ಯಗ್ನಿಃ. ಇವತ್ತಿನ ದಿವಸ ದೇವಿಯ ಉತ್ಸವ ಸಿಂಹವಾಹನೋತ್ಸವ. ದೇವಿ ಸಿಂಹದ ಮೇಲೆ ಕೂತು ಈ ಒಂದು ವಿಶೇಷವಾಗಿರ್ತಕ್ಕಂಥ ಪರಾಂಗಣದಲ್ಲಿ ಪ್ರದಕ್ಷಿಣೆ ಬರ್ತಕ್ಕಂಥದ್ದು ಎಂತಹ ಅದೃಷ್ಟ ನೋಡಿ. ದೊರಕುನಾ ಇటువంటి ಸೇವಾ. ನಾವು ತಾಯಿಯ ದರ್ಶನಕ್ಕೆ ಬಂದ್ವಿ. ತಾಯಿಯೇ ಗರ್ಭಗುಡಿಯಿಂದ ಈಗ ಭಕ್ತರ ದರ್ಶನಕ್ಕಾಗಿ ಭಕ್ತರಿಗೆ ದರ್ಶನ ಕೊಟ್ಟು ಅವರಿಗೆ ಆಶೀರ್ವದಿಸಲಿಕ್ಕಾಗಿ ತಾಯಿ ಗರ್ಭಗುಡಿಯಿಂದ ಹೊರಬಂದಿದ್ದಾಳೆ. ತಾಯಿನ ದರ್ಶನ ಮಾಡೋಣ, ಸಿಂಹವಾಹನವನ್ನು ದರ್ಶನ ಮಾಡೋಣ. ಅಂಬಾ ಶೋಷಿಣಿ ಸಿಂಧು ಸುತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ ಐ ಜಗದಂಬ ಮದಂಬ ಕದಂಬ ವನ ಪ್ರಿಯವಾಸಿನಿ ಹಾಸರತೆ ಶಿಖರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಜಾಲಯ ಮಧ್ಯಗತೆ ಮಧು ಮಧುರೇ ಮಧು ಕೈಟಭ. ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯ ಸಾನ್ನಿಧ್ಯ ಇಂತಹ ಒಂದು ಸೇವೆ ಸಿಕ್ಕಿರ್ತಕ್ಕಂಥದ್ದು ಸಹಿತ ಇದು ಪೂರ್ವಜನ್ಮದ ಪುಣ್ಯವೇ ಸರಿ. ಎಷ್ಟೋ ಬಾರಿ ದೇವಾಲಯಕ್ಕೆ ನಾವು ಹೊರಡ್ತೀವಿ. ದೇವಸ್ಥಾನಗಳಲ್ಲಿ ಉತ್ಸವ ಕಾಲದಲ್ಲಿ ಗರ್ಭಗುಡಿಯಲ್ಲಿ ಹೋಗಿ ತಾಯಿ ದರ್ಶನ ಮಾಡೋದು ಒಂದು ಭಾಗ ಆದರೆ, ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವಿನೇ ಹೊರಗಡೆ ಬಂದಾಗ ತಾಯಿನ ದರ್ಶನ ಮಾಡೋಂಥದ್ದು ಮತ್ತಷ್ಟು ವಿಶೇಷ. ಸುಮಿತ್ರಾ ಅಂತ ನಾನು ಮೈಸೂರಿಂದ ಬಂದಿದ್ದೀನಿ. ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಶ್ರೀ ಮಹರ್ಷಿ ವಾಣಿ ಕಾರ್ಯಕ್ರಮವು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಹೆಣ್ಣು ಮಕ್ಕಳ ಸಮಸ್ಯೆಗೆ ಮಹರ್ಷಿ ಆನಂದ್ ಗುರೂಜಿಯವರು ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ವಾಹಿನಿಯ ಮುಖಾಂತರ ನೀಡ್ತಿದ್ದಾರೆ. ಇದರಿಂದ ಹೆಣ್ಣು ಮಕ್ಕಳು ಸಮಾಜದಲ್ಲಿ ಯಾವ ರೀತಿ ಒಂದು ಸಮಸ್ಯೆಯಿಂದ ಬಳಲುತ್ತಿದ್ದಾರೆ, ಅದಕ್ಕೆ ಪರಿಹಾರ ಸಿಗ್ತಾ ಇದೆ. ಅದರಂತೆ ಹೆಣ್ಣುಮಕ್ಕಳು ಸದಾ ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ. ಶ್ರೀ ಮಹರ್ಷಿ ಆನಂದ್ ಗುರೂಜಿಯವರು ತುಮಕೂರಿನ ಸಿದ್ಧಗಂಗಾ ಸ್ವಾಮೀಜಿಯಂಗೆ ನಾವು ನಡೆದಾಡುವ ದೇವರು ಎಂದು ಕರಿತೀವಿ. ಅದೇ ರೀತಿ ನಂತರದ ಸ್ಥಾನವನ್ನು ಶ್ರೀ ಮಹರ್ಷಿ ಆನಂದ್ ಗುರೂಜಿಯವರು ಕರ್ನಾಟಕ ಜನತೆಗೆ ನೀಡ್ತಾ ಇದ್ದಾರೆ. ಹೀಗೆ ಅವರ ಕಾರ್ಯಕ್ರಮವು ಸತತವಾಗಿ ಮೂಡಿ ಬಂದು ಒಂದು ಹೆಣ್ಣುಮಕ್ಕಳ ಸಮಸ್ಯೆಗೆ ಸ್ಪಂದಿಸ್ತಾ ಇದ್ದಾರೆ. ಆನಂದ್ ಗುರೂಜಿಯವರಿಗೆ 100 ವರ್ಷ ಹೆಚ್ಚಕ್ಕಿಂತ ಅವರಿಗೆ ದೇವರು ಆರೋಗ್ಯ ಆಯುಷ್ಯ ಕೊಡಲಿ ಎಂದು ಪ್ರಾರ್ಥನೆ ಮಾಡ್ಕೋತೀವಿ. ಅವಿರಲ ಗಂಡಗಲನ್ಮದ ಮೇದುರ ಮತ್ತಮತಂಗಜ ರಾಜಪತೆ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಭಗವತಿ ಲೋಕ ಕಲ್ಯಾಣಾರ್ಥವಾಗಬೇಕು, ರೈತರು ಚೆನ್ನಾಗಿರಬೇಕು, ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರು ಚೆನ್ನಾಗಿರಬೇಕು. ಅದಕ್ಕಾಗಿ ನಮ್ಮ ಧರ್ಮ ಉಳಿಬೇಕು, ಜೊತೆಗೆ ಗೋ ಸಂರಕ್ಷಣೆ ಆಗಬೇಕು. ಗೋವು ಮತ್ತು ಧರ್ಮ ಇದು ಸದಾಕಾಲ ವಿರಾಜಮಾನರಾಗಿ ನಿನ್ನ ಆಶೀರ್ವಾದದಿಂದ ಸದಾಕಾಲ ಚೆನ್ನಾಗಿರಬೇಕು ಅಂತ ಇವತ್ತು ತಾಯಿ ಹತ್ರ ಪ್ರಾರ್ಥನೆ ಮಾಡೋಣ. ಭಗವತಿ ಓಂ ಶ್ರೀಂ ದುಂ ದುರ್ಗಾಯೇ ನಮಃ. ಓಂ ಶ್ರೀಂ ದುಂ ದುರ್ಗಾಯೇ ನಮಃ. ಓಂ ಶ್ರೀಂ ದುಂ ದುರ್ಗಾಯೇ ನಮಃ. ಕಲಿತಾಮಲ ಬಾಲಲತೆ ಸಕಲ ವಿಲಾಸ ಕಲಾ ನಿಲಯ ಕ್ರಮ ಕೇಳಿ ಚಲ ಕಲಹಂಸ ಕುಲೆ ಬಲಿಕುಲ ಸಂಕುಲ ಕುವಲಯ ಮಂಡಲ ಮೌಲಿ ಮಿಲ ಭಗುಲಾಲಿ ಕುಲೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ करमुरलीरव वीजित पूजित लज्जित कोकिल मञ्जुमते मिलित पुलिन्द मनोहर गुञ्जित रञ्जित शैल निकुञ्जगते निज गुणभूत महा
शबरी गणसद्गुणसंभृत केलितले जय जय हे महिषासुरमर्दिनि रम्यकपर्दिनि शैल कटितटपीतदुकूलविचित्रमयूकतिरस्कृतचन्द्ररुचे प्रणतसुरासुरमौलिमणिस्फुरतं शूलसन्नखचन्द्ररुचे चितकनकाचलमौलिपदोर्जितनिर्भरकुञ्जरकुम्भकुचे जय जय हे महिषासुरमर्दिनि रम्यकपर्दिनि शैलसुते सहस्रकरैकसहस्रकरैकसहस्रकरैकनुते कृतसुरतारकसङ्गरतारकसङ्गरतारकसूनुसुते सुरथसमाधिसमानसमाधिसमाधिसुजातरते जय जय हे महिषासुरमर्दिनि रम्यकपर्दिनि शैलसुते पदकमलं करुणानिलये वरिवस्यति योऽनुदिनं स शिवे मयि कमले कमलानिलये कमलानिलय स कथं न भवेत् तव पदमेव परं पदमित्यनुशीलयतो मम किं न शिवे जय जय हे महिषासुरमर्दिनि रम्यकपर्दिनि शैलसुते कनकलसत्कलसिन्धुजलैरनुसिञ्चिनुते गुणरङ्गभुवं भजति स किं न शचीकुचकुम्भतटी परिरम्भसुखानुभवं तव चरणं शरणं करवाणि न तामरवाणि निवासि शिवं जय जय हे महिषासुरमर्दिनि रम्यकपर्दिनि शैलसुते तव विमलेन्दुकुलं वदनेन्दुमलं सकलं ननुकूलयते किमु पुरुहूतपुरेन्दुमुखी सुमुखी विरसो विमुखी क्रियते मम तु मतं शिवनामधने भवति कृपया किमुत क्रियते जय जय हे महिषासुरमर्दिनि रम्यकपर्दिनि शैलसुते मयि मयि दीनदयालुतया कृपयैव त्वया भवितव्यमुमे मयि जगतो जननी कृपयासि यथासि तथानुमितासि रते यदुचितमत्र भवत्युररीकुरुता दुरुतापमपाकुरुते जय जय हे महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि रम्यकपर्दिनि शैलसुते ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿನ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಮಹರ್ಷಿ ಧರ್ಮಯಾತ್ರೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮಹರ್ಷಿ ಧರ್ಮಯಾತ್ರೆ, ಮಹರ್ಷಿ ಸಾಂತ್ವನ ಇವತ್ತು ಮೈಸೂರಿನಲ್ಲಿ
ಸಂಜಾಕಾಲ ನಡೆಯುವಂಥ ಅನುಷ್ಠಾನಕ್ಕಾಗಿ ಇವತ್ತು ತಾಯಿಯ ಸಾನ್ನಿಧ್ಯದಲ್ಲಿ ಸಂಕಲ್ಪಕ್ಕೆ ಬಂದ್ವಿ. ಆದರೆ ಮಹರ್ಷಿ ಧರ್ಮಯಾತ್ರೆ ತಾಯಿ ಸಹಿತ ನಮ್ಮೊಂದಿಗೆ ಇವತ್ತಿನ ದಿವಸ ಈ ಒಂದು ಸುಂದರವಾದಂಥ ಚಾಮುಂಡಿಯ ವಿಶೇಷವಾಗಿರ್ತಕ್ಕಂಥ ಗರ್ಭಗುಡಿಯಿಂದ ತಾಯಿ ಹೊರಬಂದು ನಗರ ಪ್ರದಕ್ಷಿಣೆ ಮಾಡಿದ್ದಾಳೆ. ಅಂದರೆ ಈ ಒಂದು ಆಸ್ಥಾನವನ್ನು ಪ್ರದಕ್ಷಿಣೆ ಮಾಡಿ ಪುನಃ ತಾಯಿಗೆ ವಿಶೇಷವಾದಂಥ ಸೇವೆಗಳು ಸಲ್ಲಿಸಿರುವಂಥದ್ದು ಇವತ್ತು ನಮಗೆ ಬಹಳ ಅದೃಷ್ಟವೇ ಸರಿ, ನಮಗೆ ಪೂರ್ವಜನ್ಮದ ಪುಣ್ಯವೇ ಸರಿ. ಇಂತಹ ಸೌಭಾಗ್ಯ ನಾಡಿನ ಎಲ್ಲರಿಗೂ ಸಿಗಲಿ, ಶುಭವಾಗಲಿ, ಒಳ್ಳೆಯದಾಗಲಿ. जय जय देवी दुर्गा देवी शरणं देवी दुर्गा देवी शरणं दुरित निवारिणि दुःख विमोचनि दुर्गतिनाशिनि त्रिलोचनी ब्रह्माण्ड जननी ब्रह्माण्डोदरि ब्रह्माणि जय दुर्गाम्बे दुरित निवारिणि दुःख विमोचनि दुर्गतिनाशिनि त्रिलोचनी ब्रह्माण्ड जननी ब्रह्माण्डोदरि ब्रह्माणि जय दुर्गाम्बे जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं ನಮಸ್ಕಾರ, ನನ್ನ ಹೆಸರು ಸುದರ್ಶನ್ ಅಂತ ಇದೆ, ಮೈಸೂರಿಂದ ಬಂದಿರೋದು. ಶ್ರೀ ಆನಂದ್ ಗುರೂಜಿ ಅವರ ಪಾದಪದ್ಮಗಳಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳು ಮಾಡ್ತಾ, ಅವರ ಕಾರ್ಯಕ್ರಮಗಳು ಎಲ್ಲ, ಅವರ ನೀತಿ ಬೋಧನೆಗಳೆಲ್ಲ ತುಂಬ ಚೆನ್ನಾಗಿ ಮಾಡಿರ್ತಾರೆ. ತುಂಬ ಕಷ್ಟ ಲಕ್ಷಾಂತರ ಜನಗಳಿಗೆ ಪರಿಹಾರ ಕೊಡ್ತಿದ್ದಾರೆ. ಮೈಸೂರಿನ ಅಧಿದೇವತೆ ಚಾಮುಂಡೇಶ್ವರಿ ಅವರನ್ನು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಮತ್ತು ಜಿ ಕನ್ನಡ ವಾಹಿನಿಗೂ ತುಂಬ ಹೃದಯದ ಅಭಿನಂದನೆಗಳು. ಈಗ ಬರ್ತಿರೋ ವಿಷ್ಣು ದಶಾವತಾರ ತುಂಬ ಚೆನ್ನಾಗಿ ಮೂಡಿ ಬರ್ತಾಯಿದೆ. ಮತ್ತು ಎಲ್ಲ ಧಾರಾವಾಹಿಗಳು, ಎಲ್ಲ ಕಾರ್ಯಕ್ರಮಗಳು, ಸರಿಗಮಪ ಇರ್ಬೋದು, ಲಿಟ್ಲು ಚಾಂಪ್ ಇರ್ಬೋದು, ಮಲೆ ಮಹದೇಶ್ವರ ಅದು ಇರ್ಬೋದು, ಎಲ್ಲ ಕಾರ್ಯಕ್ರಮಗಳು ಜಿ ಕನ್ನಡ ವಾಹಿನಿಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಆನಂದ್ ಗುರೂಜಿ ಅವರ ಕಾರ್ಯಕ್ರಮ, ಅವರು ನಡೆಸ್ಕೊಡ್ತಿರೋ ಕಾರ್ಯಕ್ರಮಗಳು, ಈಗ ಮಹರ್ಷಿ ಧರ್ಮಯಾತ್ರೆ ಎಲ್ಲ ಬೇರೆ ಕಡೆ ಎಲ್ಲ ನಡೀತಾ ಇದೆ, ತುಂಬ ಚೆನ್ನಾಗಿ ಬರ್ತಾಯಿದೆ. ಅದರಿಂದ ಇಲ್ಲಿ ನೋಡಬೇಕು, ಅವ್ರ ಜೊತೆ ಮಾತಾಡಬೇಕು ಅನ್ನೋ ತುಂಬ ಆಸೆಯಿಂದ ಬಂದಿದ್ದೀನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೈಸೂರಿನ ದಕ್ಷಿಣ ಕಾಶಿ ಅಂತಲೇ ಹೆಸರಾಗಿರ್ತಕ್ಕಂಥ ಕಪಿಲಾ ನದಿಯಲ್ಲಿ ನಾವಿದ್ದೇವೆ. ಇದು ಕಪಿಲಾ ನದಿ ಹರಿತಾ ಇದೆ. ಮೊನ್ನೆ ಅಷ್ಟೇ ಕಪಿಲಾ ನದಿ ತುಂಬಿ ಹರಿದು ಈ ಭಾಗದಲ್ಲಿ ಬರಲಿಕ್ಕೂ ಸಹಿತ ಬಹಳ ಕಷ್ಟ ಆಯಿತು. ಆದರೆ ಇವತ್ತಿನ ದಿವಸ ಕಪಿಲಾ ನದಿ ಬಹಳ ಆನಂದವಾಗಿ ಬರ್ತಕ್ಕಂಥ ಯಾತ್ರಿಕರಿಗೆ ನಂಜುಂಡೇಶ್ವರನ ದರ್ಶನಕ್ಕೆ ಭಾಳ ಅಣಿ ಮಾಡಿಕೊಟ್ಟಿದೆ. ಸ್ವಚ್ಛಂದವಾದಂಥ ಜಲ. ಈ ಜಲವನ್ನು ಬರ್ತಕ್ಕಂಥ ಯಾತ್ರಿಕರು ಸಾಧ್ಯವಾದಷ್ಟು ಶುದ್ಧಿಯಾಗಿಟ್ಕೊಳ್ಬೇಕೇ ವಿನಃ ನೀವು ಬಂದು ಸ್ನಾನ ಮಾಡಿ ಒಂದು ಜೊತೆ ವಸ್ತ್ರವನ್ನು ನೀರಿಗೆ ವಿಸರ್ಜನೆ ಮಾಡಬೇಕು ಅಂತ, ಅಥವಾ ಆ ಒಂದು ಸುಂದರವಾದಂಥ ಕಟ್ಟೆಗಳನ್ನು ಗಲೀಜು ಮಾಡ್ತಕ್ಕಂಥದ್ದು, ಅಶುದ್ಧಿಗೊಳಿಸ್ತಕ್ಕಂಥದ್ದು ಸಮಂಜಸವಲ್ಲ. ನೀವು ಸ್ನಾನ ಮಾಡಿ ಶ್ರದ್ಧೆಯಿಂದ ಪೂಜೆ ಮಾಡಿ, ಪೂಜೆ ಅನುಷ್ಠಾನಗಳಾದ ನಂತರ ವಸ್ತ್ರಗಳನ್ನು ವಿಸರ್ಜನೆ ಮಾಡತಕ್ಕಂಥ ನಿಮ್ಮ ಮನಸ್ಥಿತಿ ಇದ್ದರೆ ಅದನ್ನು ಒಂದು ಕಡೆ ಮಾತ್ರ ಶೇಖರಣೆ ಮಾಡಿಡಿ, ಅಥವಾ ಒಂದು ಕಡೆಗೆ ಹಾಕಿ. ಎಲ್ಲಂದರೆ ಅಲ್ಲಿ ನೀವು ಬಟ್ಟೆಗಳನ್ನು ವಿಸರ್ಜನೆ ಮಾಡಿ ಈ ಸುಂದರವಾದಂತಹ ಜಲವನ್ನು ಕಲುಷಿತ ಮಾಡಬಾರ್ದು. ನಾವು ಇಂತಹ ಯಾತ್ರಾಕ್ಷೇತ್ರಕ್ಕೆ ಬರ್ತಕ್ಕಂಥದ್ದು, ತೀರ್ಥಕ್ಷೇತ್ರಗಳಿಗೆ ಬರ್ತಕ್ಕಂಥದ್ದು ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕಾಗಿ. ಆದರೆ ಇಲ್ಲಿ ಪುಣ್ಯ ಸಂಪಾದನೆ ಮಾಡೋದಕ್ಕಿಂತ ಪಾಪದ ಮೂಟೆ ಕಟ್ಕೊಳ್ತಾ ಇದ್ದೀವಲ್ಲ, ಅಂತಹದ್ದಾಗಬಾರ್ದು. ಪರಮ ಪವಿತ್ರವಾಗಿರ್ತಕ್ಕಂಥ ನಂಜನಗೂಡಿನ ಶ್ರೀಕ್ಷೇತ್ರ ನಂಜನಗೂಡು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸಾಕಷ್ಟು ಜನ ಭಕ್ತಸಾಗರ ಇಲ್ಲಿಗೆ ಬರ್ತಾರೆ. ಅದರಲ್ಲೂ ಈ ತೀರ್ಥಕ್ಷೇತ್ರಕ್ಕೆ ಸಾಕಷ್ಟು ಹೆಸರಿದೆ. ನಂಜುಂಡೇಶ್ವರ, ನಂಜನ ಉಂಡಂತಹ ಈಶ್ವರ ನಂಜುಂಡೇಶ್ವರ. ಶ್ರೀಕಂಠ ವಿಷಕಂಠ, ವಿಷವನ್ನು ತಾನಿಟ್ಟುಕೊಂಡು ಜಗತ್ತಿಗೆ ಕಲ್ಯಾಣವನ್ನು ಕೊಟ್ಟಂಥವನು, ಜಗತ್ ಕಲ್ಯಾಣಕ್ಕಾಗಿ ಇಲ್ಲಿ ನೆಲೆಸಿರ್ತಕ್ಕಂಥವನು. ಶ್ರೀಕಂಠೇಶ್ವರನ ಅನುಗ್ರಹ ಸಮಸ್ತರಿಗೂ ಬೇಕಾಗಿದೆ. ಸುಂದರವಾದಂತಹ ಈ ಪ್ರಕೃತಿನಲ್ಲಿ ಹರಿತಿರ್ತಕ್ಕಂಥ ಈ ಕಪಿಲಾ ನದಿ, ಕಪಿಲಾ ತೀರ್ಥಸ್ನಾನ,
ತೀರ್ಥ ಸ್ನಾನ ಆದ ನಂತರ ನಂಜುಂಡೇಶ್ವರನ ಆರಾಧನೆ, ನಂಜುಂಡೇಶ್ವರನ ವಿಶೇಷವಾಗಿರ್ತಕ್ಕಂಥ ದರ್ಶನ ಭಾಗ್ಯ ಎಲ್ಲರಿಗೂ ಲಭಿಸಲಿ. ಇವತ್ತು ಮೈಸೂರಿನಲ್ಲಿ ಇನ್ನೇನು ಆಗೋ ಸೂರ್ಯಾಸ್ತಮ ಆಗ್ತಾ ಇದೆ, ವಿಶೇಷವಾಗಿರ್ತಕ್ಕಂತಹ ಕಾಲ. ಈ ಕಾಲದಲ್ಲಿ ನಂಜುಂಡೇಶ್ವರನ ದರ್ಶನ ಮಾಡಿ ಇಲ್ಲಿಂದ ನಮ್ಮ ಯಾತ್ರೆ ಮೈಸೂರಿನ ಕಲಾಮಂದಿರಕ್ಕೆ. ಆನಂದ ಗುರೂಜಿಯವರಿಗೆ ನನ್ನ ಅನಂತ ನಮಸ್ಕಾರಗಳು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ನಮಗೆ ದಾರಿ ತೋರಿಸುವಂಥ ದೇವರು. ನೀವು ಮುಂದೆ ನಾನು ದೇವರು ಅಂತ ತಿಳ್ಕೊಂಡಿದ್ದೀವಿ. ನೀವು ನಮ್ಮ ಪ್ರತಿ ದಿವಸ ನಮ್ಮದು ಭವಿಷ್ಯಗಳನ್ನು ಹೇಳೋದ್ರಿಂದ ನಮಗೆ ತುಂಬ ಸಂತೋಷ ಆಗುತ್ತೆ. ಹಾಗೆ ವಿಷ್ಣುದ ಅವತಾರವನ್ನು ಪ್ರಕಟಿಸ್ತಾ ಇದ್ದೀರಾ, ನಮಗೆ ತುಂಬ ಆನಂದ ಆಗ್ತಾಯಿದೆ. ನಿಮ್ಮಿಂದ ನಮ್ಮ ಜೀವನ ಸುಖಮಯವಾಗಿರಲಿ ಅಂತಂದ್ಬಿಟ್ಟು ಆಶಿಸ್ತೀನಿ. ನಿಮಗೆ ದೇವರು 1000 ವರ್ಷ ಆಯುಷನ್ನು ಕೊಟ್ಟು, ಪ್ರಖ್ಯಾತಿಯನ್ನು ಕೊಟ್ಟು, ಜನರ ಹೃದಯದಲ್ಲಿ ರಾರಾಜಿಸ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಆನಂದ ಗುರುಜಿಗೆ ನನ್ನ ನಮಸ್ಕಾರಗಳು. ನಾನು ಮೈಸೂರಿಂದ ಬಂದಿದ್ದೀನಿ. ನನ್ನ ಹೆಸರು ಪದ್ಮ ಅಂತ. ಆನಂದ ಗುರುಜಿ ಕೇಳ್ಕೊಳ್ಳೋದು ಇಷ್ಟೇ, ನೀವು ಮಾತಾಡುವಾಗ ಫೋನ್ ನಂಬರ್ ಕೊಡಿ ಅಂತ ಕೇಳ್ಕೊತೀವಿ. ಯಾಕೆಂದರೆ ನಮ್ಮ ಕಷ್ಟ ಹೇಳ್ಕೋಬೇಕು ಅವರಿಗೆ. ಅದರಿಂದ ನಾನು ಫೋನ್ ನಂಬರ್ ಕೇಳ್ತಾ ಇದ್ದೀನಿ. ನಾನು ಸುಮಾರು 1 ವರ್ಷದಿಂದ ನೋಡಿದ್ದೀನಿ, ಆದರೆ ನಿಮ್ಮ ಫೋನ್ ನಂಬರ್ ಸಿಗ್ತಾ ಇಲ್ಲ. ಆದರೆ ಇವತ್ತು ಸಿಕ್ಕಿದೆ. ಆನಂದ ಗುರುಜಿಗೆ ಹೇಳ್ಕೊಳ್ಳೋದು ಇಷ್ಟೇ, ಫೋನ್ ನಂಬರ್ ಕೊಡಿ, ನಾವು ಮಾತಾಡಬೇಕು ಅಂತ. ನಮ್ಮ ಕಷ್ಟ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ನಾವು ಬಂದಿದ್ದೀವಿ. ಆದರೆ ಇವತ್ತು ಬಂದಿದ್ದೀವಿ, ನಿಮ್ಮ ಆಶೀರ್ವಾದ ತಗೋಬೇಕು ಅಂತಲೇ ಬಂದಿದ್ದೀವಿ. ಆದರೆ ನಮ್ಗೆ ಆಶೀರ್ವಾದ ಮಾಡಿ ಅಷ್ಟೇ, ನಮ್ಮ ಕಷ್ಟ ಎಲ್ಲ ಹೇಳ್ಕೊತಾ ಇದ್ದೀವಿ. ಓಂ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಂಜುಂಡೇಶ್ವರನ ಸಾನ್ನಿಧ್ಯ ಕಪಿಲಾ ನದಿ ತೀರ್ಥ. ಕಪಿಲಾ ನದಿ ತೀರ್ಥದಲ್ಲಿ ಸ್ನಾನ ಮಾಡಿ ನಂಜುಂಡೇಶ್ವರನಿಗೆ ವಿಶೇಷವಾಗಿರ್ತಕ್ಕಂಥ ರುದ್ರನಿಗೆ ರುದ್ರಾಭಿಷೇಕ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಈ ಕಪಿಲಾ ನದಿ ತೀರ್ಥದಲ್ಲೂ ಸಹಿತ ವರ್ಷಕ್ಕೊಮ್ಮೆ ಸ್ವಾಮಿಗೆ ವಿಶೇಷವಾಗಿ ತೆಪ್ಪೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥದ್ದು ಇಲ್ಲಿ ಪದ್ಧತಿ ಇದೆ. ತೆಪ್ಪೋತ್ಸವದಲ್ಲಿ ನಂಜುಂಡೇಶ್ವರನ ಗಿರಿಜಾಶಂಕರನ್ನು ಇಲ್ಲಿ ಕೂಡಿಸಿ ವಿಶೇಷವಾಗಿರ್ತಕ್ಕಂಥ ಉತ್ಸವವನ್ನು ಮಾಡ್ತಾರೆ. ಹಾಗೆ ಬರ್ತಕ್ಕಂಥ ಭಕ್ತರು ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯತೀರ್ಥವನ್ನು ಕಲುಷಿತ ಮಾಡಬಾರ್ದು. ಬರ್ತಕ್ಕಂಥವರು ಶ್ರದ್ಧಾಭಕ್ತಿಯಾಗಿ ಸ್ನಾನ, ನಿತ್ಯಾನುಷ್ಠಾನ ಅಥವಾ ದೇವತಾರ್ಚನೆ, ಈ ಸ್ನಾನ ಆದ ನಂತರ ಗಂಗಾ ಪೂಜೆ, ಕಾವೇರಿ ಪೂಜೆ, ಜೊತೆಗೆ ಕಪಿಲ ತೀರ್ಥ ಪೂಜೆ ಎಲ್ಲವನ್ನೂ ಮಾಡಿ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡಿ. ಆದರೆ ಬೇಡದಿರತಕ್ಕಂತಹ ವಸ್ತುಗಳನ್ನು, ನಿಮ್ಮ ಮನೆಯಲ್ಲಿ ಸದಾಕಾಲ ಪೂಜೆ ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ವಸ್ತುಗಳನ್ನು ಹಾಗೂ ಕೆಲವು ಫೋಟೋಗಳನ್ನು ಸಹಿತ, ಗಾಜಿರ್ತಕ್ಕಂಥ ಫ್ರೇಮ್ ಇರ್ತಕ್ಕಂಥ ಫೋಟೋಗಳನ್ನು ತಂದು ನೀರಿಗೆ ವಿಸರ್ಜನೆ ಮಾಡಬೇಕು ಅಂತ ಯಾರೋ ಪುಣ್ಯಾತ್ಮರು ಹೇಳಿದ್ರು ಅಂಥೇಳಿ ಈ ನೀರಿಗೆ ವಿಸರ್ಜನೆ ಮಾಡ್ತೀರಿ. ಒಳಗಡೆ ನೀರೊಳಗಿಳಿದು ಸ್ನಾನಕ್ಕೆ ಅಂತ ಬರ್ತಕ್ಕಂಥ ಭಕ್ತರಿಗೆ ಕೈಯೋ ಕಾಲೋ ಪೆಟ್ಟಾಗಿ ಅದು ಮತ್ತೊಂದು ಸಮಸ್ಯೆ ಆಗುತ್ತೆ. ನಿಮ್ಮ ಮನಸ್ಸಿಗೆ ಅದು ಒಳ್ಳೆಯದಿರಬಹುದು, ಆದರೆ ಅದರಿಂದ ಮತ್ತೊಂದು ಸಮಸ್ಯೆ ಆಗುತ್ತೆ. ಆ ಸಮಸ್ಯೆ ಈಡಾಗೋದು ಬೇಡ. ನಂಜನಗೂಡು ಜಗತ್ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಕಪಿಲಾ ನದಿ ತೀರ್ಥ, ವಿಷಕಂಠ ನಂಜುಂಡೇಶ್ವರ. ಗಿರಿಜಾಶಂಕರನ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತರನ್ನು ಈ ಸುಂದರವಾದಂಥ ನದಿಯಲ್ಲಿ ಒಂದಷ್ಟು ದೂರ ಕರ್ಕೊಂಡೋಗಿ ಒಂದಷ್ಟು ಮನೋರಂಜನೆ ಆಗಿರ್ಬೋದು, ಅಥವಾ ತೀರ್ಥ ಸ್ನಾನವಾಗಿರ್ಬೋದು, ಅಥವಾ ವಿಶೇಷವಾಗಿರ್ತಕ್ಕಂಥ ಶುದ್ಧವಾಗಿರ್ತಕ್ಕಂಥ ಶುದ್ಧ ಜಲವನ್ನು ದರ್ಶನ ಮಾಡಿಸ್ಲಿಕ್ಕಾಗಿ ಈ ಅಂಬಿಗರು ಸಾಕಷ್ಟು ಶ್ರಮಿಸ್ತಾರೆ. ಆದರೆ ಬರ್ತಕ್ಕಂಥ ಯಾರೊಬ್ಬರಾದರೂ ನಿಮ್ಮ ಮನೆ ಮಕ್ಕಳನ್ನು ಕರ್ಕೊಂಡು ಬಂದಾಗ ಈ ಹರಿಯುವ ಜಲದ ಹತ್ರ ಭಾಳ ಸೂಕ್ಷ್ಮತೆಯಿಂದ ನಿಮ್ಮ ಮಕ್ಕಳ ಬಗ್ಗೆ ಜವಾಬ್ದಾರಿ ಬೇಕು. ಮಕ್ಕಳ ಬಗ್ಗೆ ಜವಾಬ್ದಾರಿ ಇರಲಿ. ವಯಸ್ಸಾಗಿರ್ತಕ್ಕಂಥ ಹಿರಿಯರನ್ನ ಕರ್ಕೊಂಡ್ಬಂದಾಗ ಭಾಳ ಎಚ್ಚರಿಕೆ ಇರಲಿ. ಹಾಗೆ ನೀವು ತರ್ತಕ್ಕಂಥ ಯಾವುದೇ ಪದಾರ್ಥಗಳಿರಲಿ, ಯಾವೊಂದು ಪದಾರ್ಥವನ್ನು ಸಹಿತ ಈ ಶುದ್ಧ ಜಲದಲ್ಲಿ ನೀವು ವಿಸರ್ಜಿಸಬಾರ್ದು. ನೀವು ಹಾಕ್ಕೊಂಡು ಬಿಚ್ಚಿರ್ತಕ್ಕಂಥ ಬಟ್ಟೆಗಳನ್ನು
ಅಂದರೆ ವಿಶೇಷವಾಗಿ ಏನೋ ಒಂದು ಅನುಷ್ಠಾನ ಮಾಡಬೇಕು, ಇರ್ತಕ್ಕಂಥ ವಸ್ತ್ರಗಳನ್ನು ಇಲ್ಲೇ ನದಿಗೆ ಬಿಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಸಂಕಲ್ಪ ಇದ್ದರೂ ಆ ಸಂಕಲ್ಪದಂತೆ ನೀವು ಬಿಡಬೇಕಾಗಿರ್ತಕ್ಕಂಥ ವಸ್ತ್ರಗಳನ್ನು ಎಲ್ಲಾದರೂ ಒಂದು ಕಡೆ ದೂರ ತೆಗೆದುಕೊಂಡು ಹೋಗಿಡಿ. ಅದು ಬಿಟ್ಟು ಇದೇ ಜಲಕ್ಕೆ ಬಿಟ್ಟು ಶುದ್ಧ ಜಲವನ್ನು ಕಲುಷಿತ ಮಾಡಬಾರ್ದು. ಜಲಚರಗಳು, ಪ್ರಾಣಿ ಪಕ್ಷಿಗಳು, ಈ ಸುಂದರವಾದಂಥ ಪ್ರಕೃತಿಯನ್ನು ನೀವೇ ಹಾಳು ಮಾಡಿದಂಗೆ ಆಗುತ್ತೆ. ಅಂತಹ ಪಾಪಕ್ಕೆ ನೀವು ಹೋಗಬಾರ್ದು. ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಸದಾಕಾಲ ನಿಮಗೆ ಆಶೀರ್ವದಿಸಲಿ, ಒಳ್ಳೆಯ ಯಶಸ್ಸಾಗಲಿ. ನಂಜುಂಡೇಶ್ವರರ ಅನುಗ್ರಹ ಸದಾ ನಿಮಗಿರಲಿ. ಹರ ಹರ ಮಹಾನ ಸಮಸ್ತ ವೀಕ್ಷಕ ಬರುಗಳೇ, ಇವತ್ತಿನ ದಿವಸ ನಾವು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ದಕ್ಷಿಣ ಕಾಶಿ ಅಂತಲೇ ಹೆಸರಾಗಿರ್ತಕ್ಕಂಥದ್ದು, ಕಪಿಲಾ ನದಿ ಸಮೀಪದಲ್ಲಿರ್ತಕ್ಕಂಥದ್ದು, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು ಸಾಂಬ ಸದಾಶಿವನ ಅನುಗ್ರಹ ಪಡೀಲಿಕ್ಕಾಗಿ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಶ್ರೀ ಕ್ಷೇತ್ರದಲ್ಲಿ ನಾವಿದ್ದೇವೆ. ಸಾಂಬ ಸದಾಶಿವನ ಅನುಗ್ರಹ ಜೊತೆಗೆ ಈ ಶಿವಾಲಯ ವಿಶೇಷವಾಗಿ ಪುರಾಣ ಪ್ರಸಿದ್ಧಿ ಇರತಕ್ಕಂಥದ್ದು. ಶ್ರೀಕಂಠನ ವಿಶೇಷವಾಗಿರ್ತಕ್ಕಂಥ ಆಸ್ಥಾನ ನಂಜನಗೂಡು ನಂಜುಂಡೇಶ್ವರರ ಸ್ಥಾನ. ನಂಜನಗೂಡಿನಲ್ಲಿರ್ತಕ್ಕಂಥ ಶ್ರೀಕಂಠೇಶ್ವರರ ವಿಶೇಷವಾಗಿರ್ತಕ್ಕಂಥ ಆಸ್ಥಾನದಲ್ಲಿ ಇಲ್ಲಿರ್ತಕ್ಕಂಥ ಈ ಎಲ್ಲ ಸದಸ್ಯರು ನಿರಂತರವಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ದೇವಾಲಯ ಅಭಿವೃದ್ಧಿ ಆಗಲಿ ಅಥವಾ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಆಸ್ಥಾನ ಆಗಲಿ, ದೇವಾಲಯದ ಶುದ್ಧೀಕರಿಸ್ತಕ್ಕಂಥದ್ದಾಗಲಿ ಅಥವಾ ದೇವಾಲಯದಲ್ಲಿರ್ತಕ್ಕಂತಹ ಇನ್ಯಾವುದೇ ತರಹ ಅನ್ಯಥರ ಚಟುವಟಿಕೆಗಳು ಅದೆಲ್ಲ ದೂರವಾಗಿ ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮೋ ರಕ್ಷಿತ ಧರ್ಮ ಸಂರಕ್ಷಣೆ ಆಗಬೇಕಾದ್ರೆ ಅದಕ್ಕೆ ಒಂದು ವ್ಯವಸ್ಥಾಪನಾ ಸಮಿತಿ ಅಥವಾ ಒಂದು ಅಧ್ಯಕ್ಷ ಒಂದು ಸಮಿತಿ ಬೇಕಾಗುತ್ತೆ. ಅಂತಹ ಅಧ್ಯಕ್ಷರು, ಉಪಾಧ್ಯಕ್ಷರು, ಒಂದಷ್ಟು ಜನ ಕಮಿಟಿ ಸದಸ್ಯರು ಇವನ್ನೆಲ್ಲರನ್ನೂ ಸಹಿತ ಒಳಗೊಂಡಿರ್ತಕ್ಕಂಥದ್ದು ಈ ಒಂದು ಕ್ಷೇತ್ರ. ಈ ಕ್ಷೇತ್ರ ಇನ್ನಷ್ಟು ಬೃಹತ್ ಮಟ್ಟಕ್ಕೆ ಈಗಾಗಲೇ ಇದಕ್ಕೆ ಮಟ್ಟವೇ ಇಲ್ಲ. ಯಾಕೆಂದರೆ ಸಾಂಬ ಸದಾಶಿವನ ಅನುಗ್ರಹ ಪಡೀಲಿಕ್ಕಾಗಿ ರಾಜ್ಯ, ಹೊರ ರಾಜ್ಯ, ದೇಶ ವಿದೇಶಗಳಿಂದ ಸಹಿತ ಇಲ್ಲಿಗೆ ಭಕ್ತರು ಬರ್ತಾರೆ. ಇಷ್ಟು ಜನ ಭಕ್ತರನ್ನ ಒಳಗೊಂಡಿರ್ತಕ್ಕಂಥ ಶ್ರೀಕಂಠೇಶ್ವರನ ಆಸ್ಥಾನ ಯಾರಿಗೆ ಹೃದಯ ಸಂಬಂಧಪಟ್ಟಂಥ ಸಮಸ್ಯೆಗಳಿರಲಿ ಅಥವಾ ನಿಮ್ಮ ಸಂಕಷ್ಟಗಳೇನೇ ಇರಲಿ, ಯಾವುದೇ ಒಂದು ಋಣಬಾಧೆಗೆ ಸಿಲುಕಿ ನನಗೆ ಬಾಧೆ ತಡ್ಕೊಳ್ಳೋಕೆ ಆಗ್ತಾನೇ ಇಲ್ಲ ಭಗವಂತ, ನಾನು ಈ ಜನ್ಮ ಸಾಕಾಗಿದೆಪ್ಪ ಅಂತಕ್ಕಂಥವ್ರು ಸಹಿತ ಒಮ್ಮೆ ಬಂದು ಸ್ವಾಮಿಯ ದರ್ಶನ ಮಾಡಿ ನಿಮ್ಮಲ್ಲಿರ್ತಕ್ಕಂತಹ ಒಂದು ಮನಸ್ಥಿತಿಯನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಒಳಗಿರ್ತಕ್ಕಂಥ ಕಷ್ಟಗಳನ್ನು ಶಿವ ಸಾನ್ನಿಧ್ಯದಲ್ಲಿ ಹೇಳ್ಕೊಂಡ್ರೆ ಕಷ್ಟಗಳೆಂಬತಕ್ಕಂಥದ್ದು ಕ್ಷಣ ಮಾತ್ರದಲ್ಲಿ ದೂರವಾಗುತ್ತೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ನಂಜನಗೂಡಿನ ಶ್ರೀಕ್ಷೇತ್ರ. ಈ ಶ್ರೀಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂತಹ ಇಲ್ಲಿನ ಅಧ್ಯಕ್ಷರು ಮತ್ತು ಅಧ್ಯಕ್ಷ ಕಮಿಟಿ, ಈ ಕಮಿಟಿ ಸದಸ್ಯರಿಗೂ ಸಹಿತ ನಂಜುಂಡೇಶ್ವರನ ಅನುಗ್ರಹ ಉಂಟಾಗಲಿ. ಮತ್ತಷ್ಟು ಸೇವೆ ಇನ್ನಷ್ಟು ವಿಶೇಷವಾಗಿ ನಡೆಯಲಿ. ರಾಜ್ಯ, ದೇಶ, ಹೊರದೇಶ, ದೇಶ ವಿದೇಶಗಳಿಂದ ಬರ್ತಕ್ಕಂಥ ಭಕ್ತರಿಗೆ ಅವರಿಗೆ ಯಾವುದೇ ತರಹ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸುವಂಥ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಕಮಿಟಿ ಸದಾ ಮುಂದೆ ಇರಲಿ. ಒಳ್ಳೆಯದಾಗಲಿ. ಬನ್ನಿ ದರ್ಶನ ಮಾಡೋಣ. ಹರೇ ನಮಃ ಪಾರ್ವತೀಪದೇ. बोलो ನಂಜುಂಡೇಶ್ವರ ಮಹಾರಾಜ್ ಕಿ, बोलो ನಂಜುಂಡೇಶ್ವರ ಮಹಾರಾಜ್ ಕಿ, बोलो ನಂಜುಂಡೇಶ್ವರ ಮಹಾರಾಜ್ ಕಿ. ಸಮಸ್ತರ ಕಷ್ಟಗಳನ್ನು ದೂರ ಮಾಡ್ತಕ್ಕಂಥ, ಜಗತ್ತಿನ ಕತ್ತಲನ್ನೇ ಹೊಡೆದೋಡಿಸುವಂಥ, ಪ್ರತಿಯೊಬ್ಬರ ಮನಸ್ಸಲ್ಲಿರ್ತಕ್ಕಂತಹ ನೋವಿನ ಸಂಗತಿಗಳನ್ನು ದೂರ ಮಾಡುವಂತಹ ಏಕೈಕ ಪರಮ ಪವಿತ್ರವಾಗಿರ್ತಕ್ಕಂಥ ಶ್ರೀಕ್ಷೇತ್ರ ನಂಜನಗೂಡು. ನಂಜನಗೂಡಿಗೆ ಇವತ್ತು ಕಾರ್ತಿಕ ಮಾಸದ ವಿಶೇಷವಾಗಿರ್ತಕ್ಕಂಥ ದೀಪಾರಾಧನೆ. ಸಾಕಷ್ಟು ಜನ ಭಕ್ತರು ಇಲ್ಲಿಗೆ ಆಗಮಿಸಿ ತಮ್ಮ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಭಕ್ತರು ಆಗಮಿಸಿ ದೀಪಾರಾಧನೆ ಸಲ್ಲಿಸ್ತಾ ಇದ್ದಾರೆ.
ಅಂತಹದ್ರಲ್ಲಿ ನಮ್ಮ ಪೂರ್ವಜನ್ಮದ ಪುಣ್ಯವೋ ಏನೋ ಇವತ್ತು ನಡೆಯುವಂತಹ ಮೈಸೂರಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೂ ಮುನ್ನ ನಂಜುಂಡೇಶ್ವರನ ದರ್ಶನ ಜೊತೆಗೆ ದೀಪಾರಾಧನೆ ಎಲ್ಲವೂ ನಿಮ್ಮಿಂದ ನಿಮಗಾಗಿ ಜೊತೆಗೆ ನೀವು ಕೊಟ್ಟಂಥ ಭಾಗ್ಯ ಅಂದರೂ ಇದು ತಪ್ಪಾಗಲಾರದು. ನಂಜುಂಡೇಶ್ವರ, ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರ, ಸಾಂಬ ಸದಾಶಿವ, ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರಕುಂದನಾ ಮೃತ್ಯೋ ಮೃತ್ಯುಮಾಮೃತ. ಶ್ರೀ ನಂಜುಂಡೇಶ್ವರಾಯ ನಮಃ. ನಮಸ್ತೆ ಜಿ ಕನ್ನಡ ವಾಹಿನಿಯವ್ರಿಗೆ. ಆನಂದ್ ಗುರೂಜಿ ಅವ್ರದ್ದು ನಾವು ಡೈಲಿ 8 ಗಂಟೆಗೆ ಶುರು ಮಾಡಿದ್ರೆ 9:30ವರೆಗೂ ನೋಡ್ತೀವಿ. ಅವ್ರನ್ನ ಒಂದಿನ ಮಿಸ್ ಆಯಿತು ಅಂದರೆ ನಮಗೇನೋ ಕೆಲಸನ ಏನೋ ಮರ್ತೋ ಅನ್ನಂಗೆ ಆಗುತ್ತೆ. ನಮಗೆ ಜಿ ಕನ್ನಡದಲ್ಲಿ ಬರ್ತಾ ಇರೋದಕ್ಕೆ ನಮಗೆ ತುಂಬ ಖುಷಿ. ನಮ್ಮ ಕಷ್ಟಗಳನ್ನೆಲ್ಲ ಅವ್ರು ಹೇಳೋ ಅಂಥ ರೀತಿ ವಿಧಾನ ಇದರಲ್ಲೆಲ್ಲ ನಮಗೆ ತುಂಬ ಪರಿಹಾರ ಆಗಿದೆ. ಮುಂದಿನ ಜನ್ಮ ಅಂತ ಒಂದಿದ್ದರೆ ನಾನು ಮೈಸೂರಿನಲ್ಲೇ ಜನ್ಮ ತಾಳಬೇಕು. ನನಗೆ ದೇವರು ಅಲ್ಲಿಲ್ಲ, ಅಲ್ಲಿರ್ತಕ್ಕಂಥ ದೇವರು ನನಗೆ ಅಲಂಕಾರದ ದೇವರು. ನಾನು ಸದಾಕಾಲ ದೇವರು ಅಂತ ನೋಡೋದೆ ನಿಮ್ಮಗಳ ಹೃದಯದಲ್ಲಿ. ಗುರುಜಿ, ನಾನು ಗುಜರಾತಿಂದ ಬಂದಿದ್ದೀನಿ ನಿಮಗೋಸ್ಕರ ನೋಡೋಕ್ಕೆ ಅಂತ. ಎಲ್ಲಿಂದಮ್ಮ? ಗುಜರಾತ್. ಹೇಳು ತಾಯಿ. ಗುರುಜಿ, 5 years ಆಯಿತು ಮ್ಯಾರೇಜ್ ಆಗಿ. ಹಾಂ, ಮಗು ಇಲ್ಲ. ತಾಯಿ, ನಿನಗೆ ಸಂತಾನ ಇಲ್ಲ ಅಂತ ನೀನು ಹೇಳ್ದಲ್ಲ, 10 ವರ್ಷ ಆಯಿತು ಅಂತ ಹೇಳ್ದಲ್ಲ. ಆದರೆ ನಾನು ಹೇಳ್ತೇನೆ, ನಿನ್ನ 2 ಸತಿ ಗರ್ಭ ನಿಂತು ಹೋಗಿದೆ. ಹೌದೋ ಅಲ್ವೋ? ಮಾತಾಡು ಜೋರಾಗಿ. ಹೌದು ಗುರುಜಿ. ಮತ್ತೆ 2 ಸತಿ ನಿಂತು ಹೋದ್ಮೇಲೆ ನಿನ್ನ ಗರ್ಭದಲ್ಲಿ ಏನೂ ದೋಷ ಇಲ್ಲ. ಲವ್ ಮ್ಯಾರೇಜ್ ಮದುವೆ ಆಗಿರೋದು ಗುರುಜಿ. ನಾನು ಇಂಟರ್ ಕೇಸ್ಟು ಮನೇಲಿ ಹೇಳ್ದಂಗೆ ಹೋಗಿ ಮದುವೆ ಆಗಿರೋದು. ಇವಾಗ ಕಷ್ಟ ಗುರುಜಿ, ಒಂದಿನೂ ನೆಮ್ಮದಿನೇ ಇಲ್ಲ ಮನೇಲಿ. ನಿಮ್ಮ ಅಪ್ಪ ಅಮ್ಮನ ಕಣ್ಣೀರು ಹಾಕ್ಸಿದ್ಯಾ? ಈಗ ಅದ್ರ ಪ್ರತಿಫಲ ಎಲ್ಲಿ ಹೋಗ್ಬೇಕು? ಬಂದಿರೋರಿಗೆ ಎಲ್ಲರಿಗೂ ಹೇಳ್ತೀನಿ ಗುರುಜಿ, ಯಾರು ಲವ್ ಮ್ಯಾರೇಜ್ ಮಾಡ್ಕೋಬಾರ್ದು. ಪ್ರತಿಯೊಬ್ಬರ ಜೀವನದ ಕತ್ತಲು ದೂರ ಆಗಬೇಕು. ಪ್ರತಿಯೊಬ್ಬ ತಾಯಂದರು ಸಹಿತ ನಗನಗ್ತಾ ಇರಬೇಕು. ನೀವು ಸದಾಕಾಲ ಹಸನ್ಮುಖಿ ಆಗಿರಬೇಕು. ಸಮಸ್ಯೆ ಕಷ್ಟ ಏನೇ ಬಂದರೂ ಸಹಿತ 4 ಗೋಡೆ ಮಧ್ಯದಲ್ಲೇ ಆ ಸಂಸಾರವನ್ನು ತೂಗಿ ಎಳಿಬೇಕು. ವೀಕ್ಷಕರೇ, ಈ ದಿನದ ವಿಶೇಷ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.